ಸ್ನೇಹಿತರೆ, ಇವತ್ತು ನಮ್ಮ ಕವಿ ಮಿತ್ರ ಹಾಗೂ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಹಾಗೂ ಸಾಹಿತಿಗಳು ಮತ್ತು ಚಿಂತಕರು ಆಗಿರತಕ್ಕಂಥ ಶ್ರೀಯುತ ಉಪೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ. ಬಹಳ ಶ್ರಮಜೀವಿ ಆಗಿರ್ತಕ್ಕಂಥ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ನಮ್ಮ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ಅತ್ಯುತ್ತಮ ಉಪನ್ಯಾಸಕರಾಗಿ ಹೆಸರು ಮಾಡಿರ್ತಕ್ಕಂಥ ಉಪೇಂದ್ರ ಕುಮಾರ್ ಅವರು ಸಾಹಿತ್ಯ ಕ್ಷೇತ್ರಗಳಲ್ಲಿ ಹಾಗೂ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ದಾಪುಗಾಲನ್ನು ಬಹಳ ಯಶಸ್ವಿಯಾಗಿರ್ತಾ ಇದ್ದಾರೆ. ಅವರಿಗೆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ಅವರ ಸಾಹಿತ್ಯ ಸೇವೆ ಹಾಗೂ ಅವರ ಕೃಷಿ ಸೇವೆ, ನಂತರ ಅವರ ಒಂದು ಸಾಂಸ್ಕೃತಿಕ ಸೇವೆ ನಿರಂತರವಾಗಿ ಜರುಗ್ತಾ ಇರಲಿ. ಅವರು ಇನ್ನಷ್ಟು ಕನ್ನಡದ ಕೆಲಸಗಳನ್ನು ಮಾಡಲಿ, ಮತ್ತು ಇನ್ನೂ ಅವರ ಹೆಸರು ಉತ್ತುಂಗಕ್ಕೆ ಹೋಗಲಿ, ಮತ್ತು ಅವರ ಒಂದು ಕೀರ್ತಿ ಪತಾಕೆಯನ್ನು ಆರಿಸಲಿ ಅವರು ಅಂತೇಳಿ ನಾನು ಎಲ್ಲರ ಪರವಾಗಿ ಹಾರೈಸ್ತಾ ಅವರಿಗೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಭುವನೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ. ಈಗ ನಮ್ಮ ವಿನೋದ್ ಕಟ್ಗೇರಿ ಅವರು ಒಂದು ಶುಭಾಶಯ ಗೀತೆಯನ್ನು ಆಡಬೇಕು ಅಂತ ಹೇಳ್ತಾರೆ. ಪ್ರೀತಿಯಲ್ಲಿ ಸ್ನೇಹದಲ್ಲಿಟ್ಟಿರುವನು ಒಂದಾಗಿ, ಕಂಪಿನಲ್ಲೂ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳಗುವಾಗಿ. ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿಮ್ಮ ನಗು, ದೇವರ ರೂಪ ನೀನೆ ನಗು. ನಗುತ್ತಾ ನಗುತ್ತಾ ಮಾಡಿ ನೀವು 100 ವರ್ಷ. ಸದಾ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಸಾಹಿತಿ ಉಪೇಂದ್ರ ಕುಮಾರ್ ಅವರಿಗೆ, ಸಾಹಿತಿ ಉಪೇಂದ್ರ ಕುಮಾರ್ ಅವರಿಗೆ.